ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ SIR ಫೈಟ್ ನಡೀತಾ ಇದೆ. ಇವತ್ತು ಸಂಜೆ ಕಾಂಗ್ರೆಸ್ನಿಂದ SIR ಬಗ್ಗೆ ಮೀಟಿಂಗ್ ನಡೆಯುತ್ತೆ. ಶಾಸಕರು, ಸಂಸದರು, ಮುಖಂಡರ ಜೊತೆಗೆ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ SIR ಜಟಾಪಟಿ. ಇವತ್ತು ಸಂಜೆ ಕಾಂಗ್ರೆಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಕರೆದಿದೆ. ಶಾಸಕರು, ಸಂಸದರು, ಮುಖಂಡರ ಜೊತೆ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಇವತ್ತು SIR ಜಾರಿಯ ಸಾಧಕ ಬಾಧಕಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಇತ್ತ ಬಿಜೆಪಿ ಕಚೇರಿಯಲ್ಲೂ ಕೂಡ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ SIR ಸಂಬಂಧ ಚರ್ಚೆ ನಡೀತಾ ಇರೋದು. ಬಳಿಕ SIR ಗಾಗಿ ರಚನೆ ಮಾಡಿರೋ ತಂಡಗಳ ಜೊತೆಗೆ ಸಭೆಯನ್ನ ಮಾಡ್ತಾರೆ. ರಾಜ್ಯದಲ್ಲಿ SIR ಗಾಗಿ 10 ವಿಭಾಗದಲ್ಲಿ ತಂಡಗಳನ್ನ ರಚನೆ ಮಾಡಲಾಗುತ್ತೆ. ಸೊ ಈಗ ನಿತಿನ್ ನಬೀನ್ ಅವರು ತಂಡದೊಂದಿಗೆ ಸಮಾಲೋಚನೆಯನ್ನ ನಡೆಸ್ತಾರೆ. ಬೆಂಗಳೂರು ಉತ್ತರ ವಿಭಾಗದಲ್ಲಿ ಸಭೆ ನಡೆಯಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಜೆ 4 ಗಂಟೆ ಬಳಿಕ ಯಲಹಂಕದಲ್ಲಿ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಸೊ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ SIR ಫೈಟ್ ಈಗ ಆರಂಭ ಆಗ್ತಾ ಇದೆ. ಇವತ್ತು ಸಂಜೆ ಕಾಂಗ್ರೆಸ್ ಒಂದ್ ಕಡೆ SIR ಮೀಟಿಂಗ್ ಅನ್ನ ಕರೆದಿದೆ. ಶಾಸಕರು, ಸಂಸದರು, ಮುಖಂಡರು ಎಲ್ಲರೂ ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಇರ್ತಾರೆ. ಇದೆಲ್ಲದರ ಜೊತೆಗೆ SIR ಜಾರಿಯ ಸಾಧಕ ಬಾಧಕಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಇತ್ತ ಬಿಜೆಪಿ ಕಚೇರಿಯಲ್ಲೂ ಈಗ ನಿತಿನ್ ನಬೀನ್ ಅವರು ಬಂದಿದ್ದಾರೆ. ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಾಗಿರುವಂತ ನಿತಿನ್ ನಬೀನ್ ಅವರು ಬಂದಿದ್ದಾರೆ ಕರ್ನಾಟಕಕ್ಕೆ. ಅವರ ನೇತೃತ್ವದಲ್ಲಿನೇ ಮೀಟಿಂಗ್ ನಡೆಯುತ್ತೆ. ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ SIR ಸಂಬಂಧ ಚರ್ಚೆ ಆಗುತ್ತೆ. ಬಳಿಕ SIR ಗಾಗಿ ರಚನೆ ಮಾಡಿರೋ ತಂಡಗಳ ಜೊತೆಗೆ ಸಭೆ ಕೂಡ ನಡೆಯುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದುರ್ಗೇಶ್, ಒಂದ್ ಕಡೆ SIR ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಸೀರಿಯಸ್ ಆಗಿ ಮೀಟಿಂಗ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತೊಂದ್ ಕಡೆ ಬಿಜೆಪಿ ಅವರು ರಾಷ್ಟ್ರಾಧ್ಯಕ್ಷರ ನೇತೃತ್ವದಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ಎರಡು ಮೀಟಿಂಗ್ಗಳು ಹೇಗೆ ನಡೆಯುತ್ತೆ, ಏನೆಲ್ಲ ಚರ್ಚೆ ಆಗ್ಬಹುದು ಈ ಮೀಟಿಂಗ್ಗಳಲ್ಲಿ? ರಾಮ್, ರಾಜ್ಯ ರಾಜಕೀಯದಲ್ಲಿ ರಾಜಕೀಯ ಚಟುವಟಿಕೆಗಳು ಬಹಳಷ್ಟು ಗರಿಗೆದರಿವೆ. ಅದರಲ್ಲೂ ಕೂಡ ಕಾಂಗ್ರೆಸ್ SIR ಅನ್ನ ಬಹಳ ಪ್ರತಿಷ್ಠೆ ತೆಗೆದುಕೊಂಡಿದೆ. ಒಂದ್ ಕಡೆ ಶಾಸಕರು ಮತ್ತು ಸಂಸದರು ಮತ್ತು ಜನಪ್ರತಿನಿಧಿಗಳು ಅಂದ್ರೆ ಏನು ಕಳೆದ ಬಾರಿ ಸ್ಪರ್ಧೆ ಮಾಡಿದಂತ ಸಾಕಷ್ಟು ನಾಯಕರೆಲ್ಲರೂ ಕೂಡ ಈ ಒಂದು ಸಭೆಗೆ ಭಾಗವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಂಜೆ ಸಭೆಯನ್ನ ಕರೆದಿರುವಂತದ್ದು. ಇದೇ ಒಂದು ಸಭೆಯಲ್ಲಿ ಏನು ಮುಂದೆ ಯಾವ ರೀತಿ SIR ಜಾರಿ ಆಗುತ್ತೆ, ಜೊತೆಗೆ ಅದರ ಸಾಧಕ ಬಾಧಕಗಳೇನು, BL1 BL2ಗಳು ಯಾವ ರೀತಿ ಕೆಲಸಗಳನ್ನ ಮಾಡಬೇಕು ಮತ್ತು ಸ್ಪರ್ಧೆ ಮಾಡುವಂತಹ ಅಭ್ಯರ್ಥಿಗಳು ಯಾವ ರೀತಿ ರಚನಾತ್ಮಕವಾಗಿ ರೆಡಿ ಆಗಬೇಕು ಅನ್ನುವಂಥದ್ದು ಸಭೆಯಲ್ಲಿ ಚರ್ಚೆ ಮಾಡುವಂಥದ್ದು. ಖುದ್ದು CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸೇರಿದಂತೆ ಸಚಿವರು, ಶಾಸಕರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಂಜೆ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿರುವಂಥದ್ದು. ಸಭೆಯ ಬಳಿಕ ಯಾವ ರೀತಿ SIR ಜಾರಿ ಆಗುತ್ತೆ ಅಂದ್ರೆ ಇನ್ನು ಜೂನ್ 30ರಿಂದ SIR ರಾಜ್ಯದಲ್ಲಿ ಆರಂಭವಾಗುತ್ತೆ. ಏನು ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗುವಂತಹ ಕೆಲಸದಲ್ಲಿ ಯಾವ ರೀತಿ ಕೆಲಸಗಳನ್ನ ಮಾಡಬೇಕು ಮತ್ತು ಖುದ್ದು ಕಾಂಗ್ರೆಸ್ ಪಕ್ಷವು ಕೂಡ ಈ ಒಂದು SIR ಪ್ರಕ್ರಿಯೆಯನ್ನ ನಡೆಸ್ತಾ ಇದೆ. ಚುನಾವಣಾ ಆಯೋಗ ನಡೆಸುತ್ತಿರುವಂತಹ SIR ಒಂದ್ ಕಡೆ ಆದ್ರೆ ಕಾಂಗ್ರೆಸ್ ಪಕ್ಷದಿಂದ ಕೂಡ SIR ಪರಿಷ್ಕರಣೆ ಮಾಡಬೇಕಾಗತ್ತೆ. ಎರಡರಲ್ಲಿ ಯಾವ ರೀತಿ ವ್ಯತ್ಯಾಸ ಬರುತ್ತೆ ಅನ್ನುವಂಥದ್ದು ಒಂದ್ ಕಡೆ ಚರ್ಚೆ ಆಗ್ತಿರುವಂತದ್ದು. CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಈಗಾಗಲೇ ಸಚಿವರೊಂದಿಗೆ ಮತ್ತು ಒಂದಿಷ್ಟು SIR ವಿರೋಧಿ ಸಂಘಟನೆಗಳ ಜೊತೆಗೂ ಕೂಡ ಚರ್ಚೆಯನ್ನು ಮಾಡಿ ಒಂದಿಷ್ಟು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಒಂದ್ ಕಡೆ ಕಾನೂನು ಹೋರಾಟದ ಮೊರೆ ಹೋಗುವಂತ ಲೆಕ್ಕಾಚಾರ ಕೂಡ ಇರುವಂತೆ. ಯಾಕಂದ್ರೆ SIR ಏನು ವರದಿ ಬರುತ್ತೆ, ಆ ವರದಿಯ ಬಳಿಕ ಕಾಂಗ್ರೆಸ್ ಪಾರ್ಟಿ ನಡೆಸಿರುವಂತಹ ವರದಿಯನ್ನು ಇಟ್ಕೊಂಡು ತುಲನೆ ಮಾಡಿ ವರದಿ ಆಧಾರದಲ್ಲಿ ಒಂದು ಕಾನೂನು ಹೋರಾಟವನ್ನು ಮಾಡಬೇಕಾಗತ್ತೆ. ವೆಸ್ಟ್ ಬೆಂಗಾಲ್, ಬಿಹಾರ್ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಬಿಜೆಪಿ ಇದನ್ನೇ ತಂತ್ರವಾಗಿ ಬಳಸಿಕೊಂಡಿದೆ. ಹೀಗಾಗಿ SIR ಆದ ರಾಜ್ಯಗಳಲ್ಲಿ ಬಿಜೆಪಿ ಬಹುಮತವನ್ನು ಗೆದ್ದಿದೆ. ಅದರಲ್ಲೂ ಕೂಡ ವೆಸ್ಟ್ ಬೆಂಗಾಲ್, ಬಿಹಾರ್ನಲ್ಲಿ ಪ್ರಚಂಡ ಬಹುಮತವನ್ನ ಗೆದ್ದಿರುವಂತದ್ದು. ಹೀಗಾಗಿ ಇವತ್ತು ಖುದ್ದು ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಾಗಿರುವಂತಹ ನಿತಿನ್ ನಬೀನ್ ಅವರು ಕೂಡ ರಾಜ್ಯಕ್ಕೆ ಆಗಮಿಸಿರುವಂತದ್ದು ಬಹಳ ಮುಖ್ಯವಾಗಿ 2 ವರ್ಷ ಮುಂಚಿತವಾಗಿಯೇ ಈ ಒಂದು SIR ಸಭೆಗಳನ್ನು ನಡೆಸೋದಕ್ಕೆ ಈಗಾಗಲೇ ಬಿಜೆಪಿ ತಯಾರಿಯನ್ನು ಮಾಡಿಕೊಂಡಿದೆ. ರಾಜ್ಯದಲ್ಲಿ ಆಡಳಿತಾತ್ಮಕ 31 ಜಿಲ್ಲೆಗಳನ್ನು ಮಾಡಿಕೊಂಡಿರುವಂತಹ ಬಿಜೆಪಿ 10 ವಲಯವಾಗಿ SIR ರಚನೆ ಮಾಡೋದಕ್ಕೆ ಈಗಾಗಲೇ ಒಂದು ತಂಡಗಳನ್ನ ರಚನೆ ಮಾಡಿರುವಂತದ್ದು. SIR ಪರಿಷ್ಕರಣೆ ಆದ ಬಳಿಕ ಯಾವ ರೀತಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಈ ಒಂದು ಸಂಘಟನಾತ್ಮಕವಾಗಿ ಯಾವ ರೀತಿ ಇದನ್ನು ಜಾರಿ ಮಾಡಬೇಕು, ಕಾಂಗ್ರೆಸ್ ಮಾಡ್ತಿರುವಂತಹ ಆರೋಪಗಳಿಗೆ ಯಾವ ರೀತಿ ತಕ್ಕ ಉತ್ತರವನ್ನು ಕೊಡಬೇಕು ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಜೊತೆಗೆ ಏನು SIR ವಿರೋಧವನ್ನು ಮಾಡ್ತಿರುವಂತಹ ಕಾಂಗ್ರೆಸ್ಗೆ ಬಿಜೆಪಿಯು ಕೂಡ ಸಂಘಟನಾತ್ಮಕವಾಗಿ SIR ಮಾಡುವ ಮೂಲಕ ಅಲ್ಲಿ ಉತ್ತರಗಳನ್ನು ಕೊಡೋದಕ್ಕೆ ಕೂಡ ಮುಂದಾಗಿರುವಂತದ್ದು. ಇವತ್ತು ಮಹತ್ವವಾಗಿ ನಿತಿನ್ ನಬೀನ್ ಅವರು ಈ ಒಂದು ಬಿಜೆಪಿಯ ರಾಜ್ಯಾಧ್ಯಕ್ಷರ ಜೊತೆಗೆ ಮತ್ತು ಕಚೇರಿಯಲ್ಲಿ ಸಭೆಯನ್ನು ನಡೆಸ್ತಾರೆ. ಸಭೆಯ ಬಳಿಕ
ಪ್ರಶಿಕ್ಷಣ ವರ್ಗದ ಒಂದು ಸಭೆ ಇದೆ ಯಲಹಂಕದಲ್ಲಿ. ಆ ಒಂದು ಸಭೆಯ ಬಳಿಕ ಏನು ಎಸ್ಐಗಾಗಿ ಮಾಡಿರುವಂತಹ ರಚನಾತ್ಮಕ ತಂಡಗಳ ಜೊತೆಗೆ ನಿತಿನ್ ನವೀನ್ ಸಮಾಲೋಚನೆ ನಡೆಸಿ ಆ ಒಂದು ಸಭೆಯಲ್ಲಿ ಯಾವ ರೀತಿಯ ಸಾಧಕ ಬಾಧಕಗಳು ಮತ್ತು ಕಾಂಗ್ರೆಸ್ ವಿರೋಧ ಮಾಡುವಂತಹ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸೋದಿದೆ. ಹೀಗಾಗಿ ಈ ಒಂದು ರಾಜ್ಯ ರಾಜಕೀಯದಲ್ಲಿ ಈಗ ಸದ್ಯ SIR ವಿಚಾರ ಬಹಳಷ್ಟು ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ ಸಭೆಯನ್ನು ಮಾಡ್ತಾ ಇದ್ದಾರೆ, ಬಿಜೆಪಿಯು ಕೂಡ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಿರುವಂತದ್ದು. ಈಗಾಗಲೇ 10 ತಂಡಗಳನ್ನ ರಾಜ್ಯಾದ್ಯಂತ ಅಂದ್ರೆ SIR ಗಾಗಿಯೇ ಒಂದು ತಂಡಗಳನ್ನು ರಚನೆ ಮಾಡಿ ತರಬೇತಿಯನ್ನು ಕೊಟ್ಟು ಅವರಿಗೆ SIR BL1 2 ಇರ್ತಾರ ಅವ್ರಿಗೂ ಕೂಡ ಕೆಲಸವನ್ನು ಮಾಡಬೇಕು. ಅದರ ಜೊತೆಗೆ ಸಂಘಟನಾತ್ಮಕವಾಗಿ ಈ ಒಂದು SIR ಗೆ ಕಾಂಗ್ರೆಸ್ ಯಾವ ರೀತಿ ವಿರೋಧವನ್ನು ಮಾಡುತ್ತೆ ಅದಕ್ಕೆ ತಕ್ಕ ಉತ್ತರವನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡೋದಕ್ಕೆ ಮುಂದಾಗ್ತಿರುವಂತದ್ದು. ಹೀಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ SIR ಫೈಟ್ ಜೋರಾಗ್ತಾ ಇದೆ. ಸಂಜೆ ಒಂದು ಕಾಂಗ್ರೆಸ್ ಸಭೆ ಇದ್ರೆ ಬಿಜೆಪಿಯು ಕೂಡ ಇವತ್ತು ಒಂದು ಪಕ್ಷ ಸಂಘಟನಾ ವಿಚಾರಕ್ಕೆ ಸಭೆಯನ್ನು ಮಾಡುವಂತದ್ದು, ಜೊತೆಗೆ ಪಕ್ಷದಲ್ಲಿರುವಂತಹ ಅಸಮಾಧಾನ ಮುನಿಸುಗಳೆಲ್ಲವನ್ನೂ ಕೂಡ ತನಿಸುವಂತಹ ಕೆಲಸವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಪ್ರತಿಸ್ಪರ್ಧಿಯಾಗಿ ಬಿಜೆಪಿ ಯಾವ ರೀತಿ ಮುಂದೆ ನುಗ್ಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ಒಂದು ತಂತ್ರಗಳನ್ನ ಹೂಡುವಂತ ಲೆಕ್ಕಾಚಾರ ಇದೆ. ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಗರಿಗಿರುವಂತದ್ದು SIR ಫೈಟ್. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.